ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ವರದರಾಜ ಯೂಟ್ಯೂಬ್ ಚಾನಲ್. ಹೊಸದಾಗಿ ಬಂದಿರತಕ್ಕಂಥ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಶಿವ. ಎಲ್ರಿಗೂ ನಮಸ್ಕಾರಗಳು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI CBO ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಫಾರ್ 2273 ಪೋಸ್ಟ್. 2273 ಪೋಸ್ಟ್ಗಳಿರ್ತಕ್ಕಂಥದ್ದು. SBI ಬ್ಯಾಂಕಿಂದ ಏನು ಮಾಡಿದಾರಪ್ಪ ಅಂತಂದರೆ CBO ರಿಕ್ರೂಟ್ಮೆಂಟ್ ಅಂತ ಮಾಡ್ಕೊತಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ 2026 ಫಾರ್ ಅ ಪೋಸ್ಟ್ ಆಫ್ 2273 CBO ಕ್ಯಾಂಡಿಡೇಟ್ ವಿತ್ ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ. ಇಲ್ಲಿ ಹೇಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಗ್ರ್ಯಾಜುಯೇಷನ್ ಆಗಿರ್ತಕ್ಕಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಏನು ಮಾಡ್ಬೋದು ಅಂತಂದರೆ, ಯಾವುದೇ ರೀತಿ ಗ್ರ್ಯಾಜುಯೇಷನ್ ಆಗಿರ್ಬೋದು, BA BCom ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ ಏನು ಮಾಡ್ಬೋದು ಅಂತಂದರೆ ಅಪ್ಲೈ ಮಾಡ್ಬೋದು ಅಂತಂದು ಕೊಟ್ಟಿದ್ದಾರೆ. ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಇದೆ ಗ್ರ್ಯಾಜುಯೇಷನ್ ಮುಗಿದಿರಬೇಕು, BCom ಅಥವಾ BCA ಈ ಥರ ಯಾವುದೇ ರೀತಿಯ ಸ್ಪೆಸಿಫಿಕ್ ಆಗಿ ಇರತಕ್ಕಂಥ ಒಂದು ಗ್ರ್ಯಾಜುಯೇಷನ್ ಡೀಟೇಲನ್ನು ಇಲ್ಲಿ ಕೊಟ್ಟಿಲ್ಲ. ದ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆನ್ 29/1/2026. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂತಂದರೆ 29ನೇ ತಾರೀಕು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ 2 ಡೇಸ್ ಆಗಿದೆ ನೋಡಿ ವೀಕ್ಷಕರೇ. ಅದೇ ರೀತಿ ಕ್ಲೋಸಸ್ ಯಾವಾಗ ಆಗುತ್ತೆ ಅಂತ ನೋಡ್ತಾ ಹೋದರೆ 18/2/2026 ನೆಕ್ಸ್ಟ್ ಮಂತ್ 18 ಏನಾಗುತ್ತಪ್ಪ ಅಂತಂದರೆ ಎಂಡ್ ಆಗ್ತಕ್ಕಂಥದ್ದು. ದ ಕ್ಯಾಂಡಿಡೇಟ್ ಶೆಲ್ ಅಪ್ಲೈ ಆನ್ಲೈನ್ SBI ವೆಬ್ಸೈಟ್ https://sbi.bankin. ಅಂತಕ್ಕಂಥ ಒಂದು ವೆಬ್ಸೈಟಲ್ಲಿ ನೀವು ಹೋಗಿ ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಗ್ರ್ಯಾಜುಯೇಷನ್ ಮುಗ್ದಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ if any interested you can go through this website and apply online application. State Bank of India has released an official notification for a recruitment to same. ಇಲ್ಲಿ ಕೂಡ ಸಮರಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅದೇನು ಓದೋ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಬುಲೆಟಿನನ್ನು ನೋಡ್ತಾ ಹೋಗೋಣ. ಇಲ್ಲಿ ಕಂಪ್ನಿ ನೇಮ್ ನೋಡ್ತಾ ಇರ್ಬೋದು ನೀವು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಪೋಸ್ಟ್ ನೇಮ್ ಸರ್ಕಲ್ ಬೇಸ್ಡ್ ಆಫೀಸರ್. ನಂಬರ್ ಆಫ್ ಪೋಸ್ಟ್ 2273, 2050 ಪ್ಲಸ್ ರೆಗ್ಯುಲರ್ 223 ಬ್ಯಾಕ್ಲಾಗ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಅಡ್ವರ್ಟೈಸ್ಮೆಂಟ್ ನಂಬರನ್ನು ಕೊಟ್ಟಿದ್ದಾರೆ ಇವರು, ಅದೇನು ಓದೋ ಅವಶ್ಯಕತೆ ಇಲ್ಲ. ಸ್ಯಾಲ್ರಿ ನೋಡ್ಬೋದು ನೀವು 48,480 ಇಂದ ಹಿಡಿದು 85,920 ರುಪೀಸ್ ಪರ್ ಮಂತ್ ಅಂತಂದರೆ 48,000 ರೂಪಾಯಿ ಇಂದ 85,000 ರೂಪಾಯಿವರೆಗೂ ನಿಮಗೆ ಪೇಮೆಂಟ್ ಆಗ್ತಕ್ಕಂಥದ್ದು. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ಗ್ರ್ಯಾಜುಯೇಷನ್ ಅಂತಕ್ಕಂಥ ಕಂಪ್ಲೀಟ್ ಆಗಿರಬೇಕು. ಡಿಸಿಪ್ಲಿನ್ ಫ್ರಮ್ ದ ರಿಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದರೆ ಯೂನಿವರ್ಸಿಟಿ ಅಂಡರ್ ಯಾವುದೇ ರೀತಿಯ ಒಂದು ಗ್ರ್ಯಾಜುಯೇಷನ್ ಆಗಿದ್ದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏಜ್ ಲಿಮಿಟನ್ನು ನೋಡ್ತಾ ಹೋದರೆ 21ರಿಂದ 30 ವರ್ಷ ಏಜ್ ಲಿಮಿಟ್ ಇರ್ತಕ್ಕಂಥದ್ದು. ಲಾಸ್ಟ್ 30 ಇಯರ್ಸ್ ಯಾವುದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಇಲ್ಲಿ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ 29/1/2026. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ 18/2/2026. ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ, ಝೂಮ್ ಮಾಡಿ. ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿ ಇಂಪಾರ್ಟೆಂಟ್ ಏನಾದರೂ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಡೀಟೇಲ್ಸ್, ಸರ್ಕಲ್ ಬೇಸ್ಡ್ ಆಫೀಸರ್ ರಿಕ್ರೂಟ್ಮೆಂಟ್ ಅಂತಕ್ಕಂಥದ್ದು. ಇದು ಸರ್ಕಲ್, ಯಾವ್ಯಾವ ಸರ್ಕಲಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಶೋ ಮಾಡಿರ್ತದೆ. ಲ್ಯಾಂಗ್ವೇಜ್ ಕೂಡ ಕೊಟ್ಟಿದ್ದಾರೆ, ಆ ಲೋಕಲ್ ಲ್ಯಾಂಗ್ವೇಜಲ್ಲಿ ಗೊತ್ತಿರಬೇಕಂತ ನೋಡ್ಬೋದು ನೀವು. ಅಮರಾವತಿ, ಉರ್ದು, ತೆಲುಗು ಎಷ್ಟು ಅಂತಂದರೆ 101 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಬೆಂಗಳೂರು ಕನ್ನಡ 236 ಪೋಸ್ಟ್ ಖಾಲಿ ಇದ್ದಾವೆ. ಭೋಪಾಲ್ ಹಿಂದಿ ಬರಬೇಕು 118 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಭುವನೇಶ್ವರ ಇಲ್ಲಿ ಒಡಿಯಾ 85 ಖಾಲಿ ಇರ್ತಕ್ಕಂಥದ್ದು ಪೋಸ್ಟು. ಅದೇ ರೀತಿ ನೀವು ನೋಡುತ್ತಾ ಹೋಗ್ಬೋದು, ತಮಿಳು, ಗುಜರಾತು ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತಂದು ನಾನು ಶೋ ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗಿ ಸ್ಕ್ರೀನಲ್ಲಿ. ಹೈದರಾಬಾದ್ ಉರ್ದು, ಜೈಪುರ್ ಹಿಂದಿ ಟೋಟಲ್ 113 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಕೋಲ್ಕತ್ತಾ ಬೆಂಗಾಳಿ ಹಿಂದಿ ಬರಬೇಕು, ಇಲ್ಲಿ 242 ವೇಕೆನ್ಸಿ ಖಾಲಿ ಇರೋದು. ಲಕ್ನೋ ನೋಡ್ತಾ ಹೋಗಿ ಅದೇ ರೀತಿ ಹಿಂದಿ ಬರಬೇಕಲ್ಲಿ 221 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಮಹಾರಾಷ್ಟ್ರ ಮರಾಠಿ ಬರಬೇಕು 204 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಮುಂಬೈ ಮೆಟ್ರೋ ಕೊಂಕಣಿ ಮರಾಠಿ 152 ವೇಕೆನ್ಸಿ ಖಾಲಿ ಇದೆ. ನ್ಯೂ ಡೆಲ್ಲಿ ಹಿಂದಿ 83 ವೇಕೆನ್ಸೀಸ್ ಖಾಲಿ ಇದ್ದಾವೆ. ತಿರುವನಂತಪುರಂ ಮಲಯಾಳಂ 83 ವೇಕೆನ್ಸೀಸ್ ಖಾಲಿ ಇರ್ತಕ್ಕಂಥದ್ದು. ಟೋಟಲ್ ಆಗಿ 2273 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಲ್ರೆಡಿ ಹೇಳಿದೆಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು, ಅದು ಒಂದು ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂಡರ್ ಕಂಪ್ಲೀಟ್ ಆಗಿರಬೇಕು ಅಂತಂದು ಇಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನೇನು ಬೇಕಂತ ಇಲ್ಲಿ ನೋಡ್ತಾ ಹೋದರೆ ಮಿನಿಮಮ್ 2 ಇಯರ್ ಎಕ್ಸ್ಪೀರಿಯನ್ಸ್ ಅಂತಂದು ಹೇಳಿದ್ದಾರೆ. ನೀವು ಇದನ್ನು ನಿಧಾನಕ್ಕೆ ಓದ್ಬೋದು. ರೀಜನಲ್ ರೂರಲ್ ಬ್ಯಾಂಕ್ ಹ್ಯಾಸ್ ಅ ಲಿಮಿಟೆಡ್ ಇನ್ ಅ ಸೆಕೆಂಡ್ ಶೆಡ್ಯೂಲ್ ಫಾರ್ ಅ ರಿವಿಷನ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಯಾಲರಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಲೋಕಲ್ ಲ್ಯಾಂಗ್ವೇಜಿನ ಬಗ್ಗೆ ಇಲ್ಲಿ ಒಂದು ಬ್ರೀಫಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಕ್ಕಂಥದ್ದು.
ನೋಡ್ತಾ ಹೋಗಿ. ಇದಿಷ್ಟು ಈ ಅಪ್ಲಿಕೇಶನ್ ಹಾಕೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್, ಏಜ್ ಲಿಮಿಟ್ ಮತ್ತು ಏಜ್ ಲಿಮಿಟ್ಗೆ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು SC ST ಕ್ಯಾಂಡಿಡೇಟ್ಸ್ ಇದ್ದರೆ 5 ಇಯರ್ಸ್ ನಿಮಗೆ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಅದೇ ರೀತಿ OBC ಇದ್ದ 3 ಇಯರ್ಸ್ ನಿಮಗೆ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು. PWBD ಅಂತಂದರೆ SC ST ಅವರಿಗೆ 15 ಇಯರ್ಸ್ ತನಕ ಏನು ಮಾಡಿದಾರಪ್ಪ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇಲ್ಲಿ 13 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ OBC ಅವರಿಗೆ. PWBD ಅಂತಕ್ಕಂಥದ್ದು. ಜನರಲ್ ಮೆರಿಟ್ ಅವರಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಏಜ್ ರಿಲ್ಯಾಕ್ಸೇಷನ್ ಫಾರ್ ಎಕ್ಸ್ ಸರ್ವಿಸ್ ಮೆನ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ಈ ಡೀಟೇಲ್ಸ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಂದು ಫೀಸ್ ಯಾವ ಥರ ಇದೆ ಅಂತ ನೋಡ್ತಾ ಹೋದರೆ, ಜನರಲ್ಲು ಮತ್ತು EWS OBC ಕ್ಯಾಂಡಿಡೇಟ್ಸ್ಗಳಿಗೆ 750 ರುಪೀಸ್ ಇರ್ತಕ್ಕಂಥದ್ದು. ಅದೇ ರೀತಿ SC ST PWBD ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಪೇಮೆಂಟನ್ನು ಕೇಳ್ತಾ ಇಲ್ಲ. ಅಪ್ಲಿಕೇಶನನ್ನು ನೀವು ಫ್ರೀಯಾಗಿ ಹಾಕೋಬೋದಾಗಿರ್ತಕ್ಕಂಥದ್ದು. ನೀವು ಜನರಲ್ ಮೆರಿಟ್ ಆಗಿದ್ದರೆ, EWS ಆಗಿದ್ದರೆ, OBC ಆಗಿದ್ದರೆ 750 ಕೊಟ್ಟು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತಕ್ಕಂಥದ್ದು. ಇದಿಷ್ಟು ಈ ನೋಟಿಫಿಕೇಷನ್ ಕುರಿತು ಒಂದು ಇನ್ಫಾರ್ಮೇಷನ್ ಆಗಿರ್ತಕ್ಕಂಥದ್ದು, ಬ್ರೀಫ್ ಇನ್ಫಾರ್ಮೇಷನ್. ಇದು ಯಾವುದೇ ರೀತಿಯಾಗಿ ಜಾಸ್ತಿ ವಿಡಿಯೋನ ಲೆಂತ್ ಮಾಡೋಕ್ಕೆ ಹೋಗಿಲ್ಲ, ಬ್ರೀಫಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಗೌರ್ಮೆಂಟ್ ಅಂಡರ್ ಬರ್ತಕ್ಕಂಥ ಒಂದು ವೇಕೆನ್ಸೀಸ್ ಆಗಿರ್ತಕ್ಕಂಥದ್ದು. ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಕೊಂಡು ಆನ್ಲೈನ್ ಥ್ರೂ ಏನು ಮಾಡಬೇಕಪ್ಪ, ಎಕ್ಸಾಮಿನೇಷನ್ ಕೂಡ ಇಲ್ಲಿ ಇರುತ್ತೆ. ಯಾವುದೇ ರೀತಿ ಯಾವ ಥರ ಎಕ್ಸಾಮಿನೇಷನ್ ಪ್ರೊಸೆಸ್ ಇರುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಏನು ಮಾಡಿದ್ದಾರೆ, ಎಕ್ಸ್ಪ್ಲನೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು ನೋಡ್ತಾ ಹೋಗ್ಬೋದು ಇಲ್ಲಿ. ಆನ್ಲೈನ್ ಎಕ್ಸಾಮಿನೇಷನ್, ಆನ್ಲೈನ್ ಟೆಸ್ಟ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೆಸ್ಟ್ ಫಾರ್ 120 ಮಾರ್ಕ್ಸ್. ಇಲ್ಲಿ 120 ಮಾರ್ಕ್ಸ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಟೆಸ್ಟನ್ನು ತೊಗೊಳ್ತಕ್ಕಂಥದ್ದು. ಡಿಸ್ಕ್ರಿಪ್ಟಿವ್ ಟೆಸ್ಟ್ ಫಾರ್ 50 ಮಾರ್ಕ್ಸ್ ಅಂತಂದು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ನೋಡ್ತಾ ಹೋಗ್ಬೋದು ನೀವು. ಸೆಕ್ಷನ್ನು ಇಂಗ್ಲೀಷ್ ಲ್ಯಾಂಗ್ವೇಜು 30 ಮಾರ್ಕ್ಸ್ 30 ಮಿನಿಟ್ಸ್ ಇರತಕ್ಕಂಥದ್ದು. ಬ್ಯಾಂಕಿಂಗ್ ನಾಲೆಜ್ 40 ಮಾರ್ಕ್ಸ್ 40 ಮಿನಿಟ್ಸ್. ಜನರಲ್ ಅವೇರ್ನೆಸ್ ಅಥವಾ ಎಕನಾಮಿಕ್ 30 ಮಾರ್ಕ್ಸ್ 30 ಮಿನಿಟ್ಸ್. ಕಂಪ್ಯೂಟರ್ ಆಪ್ಟಿಟ್ಯೂಡ್ 20 ಮಾರ್ಕ್ಸ್ 20 ಮಿನಿಟ್ಸ್. ದ ಡಿಸ್ಕ್ರಿಪ್ಟಿವ್ ಟೆಸ್ಟ್ 30 ಮಿನಿಟ್ಸ್. ಟೆಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತಕ್ಕಂಥದ್ದು ಕೂಡ ಇರುತ್ತೆ. ಲೆಟರ್ ರೈಟಿಂಗ್ ಅಂತ ಎಸ್ಸೆ ರೀತಿಯಾಗಿರ್ತಕ್ಕಂಥ ಒಂದು ಟೆಸ್ಟ್ ಕೂಡ ಇರೋದು ಫಾರ್ ಟೋಟಲ್ 50 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ಫೇಸ್ 2 ಅಂತಕ್ಕಂಥದ್ದು ಇದೆ. ನೀವು ಓದ್ತಾ ಹೋಗ್ಬೋದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀವು ಪಾಸ್ ಮಾಡಿ ಓದ್ಕೋಬೋದು ಇದನ್ನು. ನೆಕ್ಸ್ಟ್ ಇಂಟರ್ವ್ಯೂ ಯಾವ ಥರ ಇರುತ್ತೆ, ಎಷ್ಟು ಮಾರ್ಕ್ಸಿಗೆ ಇಂಟರ್ವ್ಯೂ ಇದೆ ಅಂತಕ್ಕಂಥದ್ದು ಇಲ್ಲಿ ಕೂಡ ಕೊಟ್ಟಿದ್ದಾರೆ. 50 ಮಾರ್ಕ್ಸಿಗೆ ಇಂಟರ್ವ್ಯೂ ಇರ್ತಕ್ಕಂಥದ್ದು. ಲೋಕಲ್ ಲ್ಯಾಂಗ್ವೇಜ್ ಬೇಕು ಅಂತಂದು ಹೇಳಿದ್ದಾರೆ. ಫೈನಲ್ ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಂದು ನೋಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ. There will be no penalty for a wrong answer marked in objective tests. Selection marks will not be maintained for ಆನ್ಲೈನ್ ಎಕ್ಸಾಮಿನೇಷನ್ ಅಂತಕ್ಕಂಥ ಒಂದು ನೋಟನ್ನು ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಈ ವೇಕೆನ್ಸಿಯ ಇನ್ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.